ನಾನು ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಮುಂದೇನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಅಲ್ಲ ಸರ್? ನಮ್ಮಮ್ಮ ಯಾವ ಅಪರಾಧನೂ ಮಾಡಿಲ್ಲ ಸರ್. ಆ ಬ್ಯಾಂಕ್ ಮ್ಯಾನೇಜರ್ ಏನೋ ಹೇಳ್ತಾನೆ, ಇವರೇನೋ ಹೇಳ್ತಾರೆ ಅಂತ ನೀವು ಡಿಸೈಡ್ ಆಗ್ಬೇಡಿ ಸರ್. ರೀ ಹೋಗ್ರಿ ಆಚೆ ನೀವು. ಸುಮಾ ಅವ್ರೆ ಇವ್ರನ್ನ ಕರ್ಕೊಂಡೋಗಿ ಒಳಗಡೆ ಕೂರಿಸ್ರಿ. ರೀ ನೀವೆಲ್ಲ ಆಚೆ ಹೋಗ್ರಿ. ರಾಮಪ್ಪ ಅವ್ರ ಅಪ್ಪನ ಒಳಗಾಕಿ ಆ ಹುಡುಗನ್ನ ಬಿಟ್ ಕಳಿಸ್ರಿ. ನೀವೇ ಹೇಗಾದ್ರೂ ಮಾಡಿ ನಮ್ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಸರ್. ನೋಡಮ್ಮ, ಎಲ್ಲ ಎದುರೆದುರಿಗೆ ಪ್ರೂವ್ ಆಗಿದೆ. ಎಲ್ಲ ಎವಿಡೆನ್ಸ್ಗಳು ನಿಮ್ಮ ತಾಯಿ ವಿರುದ್ಧವಾಗೇ ಇದೆ. ನಾನು ಏನೂ ಮಾಡೋಕ್ ಸಾಧ್ಯ ಇಲ್ಲ. ಏನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಸಾರಿ ಮಾ. ಬಂದ್ರು ನೋಡೆ. ಟೀಚರ್ ಅಮ್ಮ ಎಲ್ಲಿ? ಕರ್ಕೊಂಡ್ ಬರ್ಲಿಲ್ವಾ? ತಪ್ಪು ಮಾಡಿದ್ರು ಅಂತ ಪ್ರೂವ್ ಆಗೋಯ್ತಾ? ಮತ್ತೆ ಟೀಚರ್ ಅಮ್ಮ ನಾನೇನ್ ತಪ್ಪೇ ಮಾಡಿಲ್ಲ ಅಂತ ಕೂಗಾಡ್ಕೊಂಡು ಹೋಗ್ತಾ ಇದ್ರು. ದುಡ್ಡು ತಗೊಂಡು ಮನೆ ಹಾಳು ಕೆಲಸ ಮಾಡ್ಬಿಟ್ಟು ನಾನೇನೂ ಮಾಡಿಲ್ಲ ಅಂತ ಮೊಸಳೆ ಕಣ್ಣೀರ್ ಹಾಕ್ಬಿಟ್ರೆ ಪೊಲೀಸರು ಸುಮ್ನೆ ಬಿಟ್ಬಿಡ್ತಾರಾ? ಅಂದ್ರೆ ಟಿವಿಲ್ ಬರ್ತಾ ಇರೋದ್ ನಿಜನಾ? ದುಡ್ಡು ಎಂತವ್ರನ್ನೂ ಹಾಳು ಮಾಡುತ್ತೆ. ಟೀಚರ್ ಅಮ್ಮ ಹಿಂಗ್ ಮಾಡ್ತಾರೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ನಿಮ್ಮಮ್ಮನಿಗೇನ್ ಬುದ್ಧಿ ಇಲ್ವೇನಮ್ಮ? ನೋಡಕ್ ಮಾತ್ರ ಅಯ್ಯೋ ಪಾಪ ಅನ್ನೋ ತರ ಇರ್ತಾರೆ, ಮಾಡೋದ್ ಮಾತ್ರ ಮಣ್ ತಿನ್ನೋ ಕೆಲ್ಸ. ನಿಮ್ ಹೊರ್ಕಲ್ ಬಾಯಿಂದ ಮಾತಾಡೋದ್ ನಿಲ್ಲಿಸ್ತೀರಾ? ಯಾರ್ ಹೇಳಿದ್ರು ನಮ್ಮಮ್ಮ ತಪ್ಪು ಮಾಡಿದ್ದಾರೆ ಅಂತ? ಸಿಂಧು ಅವ್ರು ಏನ್ ಬೇಕಾರೆ ಅನ್ಕೊಳ್ಳಿ, ನೀನ್ ಮಾತಾಡ್ಬೇಡಮ್ಮ, ಸುಮ್ನೆ ಇರು. ನಾಲ್ಗೆ ಹರಿಬಿಟ್ ಮಾತಾಡೋ ತನಕ ಸುಮ್ನೆ ಇರ್ಬಾರ್ದು ಅಪ್ಪ. ಯಾಕೆ ಇವ್ರು ಯಾರಿಗೂ ಗೊತ್ತಿಲ್ವಾ ನಮ್ಮಮ್ಮ ಏನು ಅಂತ? ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಹಾಗಂದ್ ಮಾತ್ರಕ್ಕೆ ನಿಮ್ಮಮ್ಮ ಅಪರಾಧಿ ಆಗ್ಬಿಡ್ತಾಳ ಏನ್ರಮ್ಮ? ನನ್ ಹೆಂಡತಿ ಕಳ್ಳಿನ ಮೋಸ್ಗಾರ್ತಿನ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಯಾವತ್ತಾದ್ರೂ ಅವಳು ಹಾಗೆ ನಡ್ಕೊಂಡಿದ್ದಾಳ? ಯಾರೋ ಏನೋ ಅಂದ್ರು ಅಂತ ನೀವು ಹಾಗೆ ಅಂದ್ಬಿಟ್ರೆ ಹೇಗಮ್ಮ? ಸತ್ಯ ಏನು ಅಂತ ಮುಂದೆ ಗೊತ್ತಾಗುತ್ತಮ್ಮ. ಅವತ್ ಮಾತಾಡ್ತೀನಿ. ಬಾಮ್ಮ ಬಾ.